ವರ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡೋ ಸಮಯ ಬಂದೇ ಬಿಡ್ತು. ಗೆದ್ದವರು ಸಾಧಿಸಿದ್ದೇನೋ, ಬಿದ್ದವರ ಕೋರಿಕೆ ಏನೋ, ಮತದಾರನ ಮಾತು ಮನಸ್ಸಲ್ಲಿ ಏನಿದೆ? ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ. ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ಚುನಾವಣಾ ವಿಶೇಷ ಕಾರ್ಯಕ್ರಮ ಜನಮನ ಮತಕ್ಕೆ ಸ್ವಾಗತ. ನಾನು ವಿಶ್ವನಾಥ್ ಹೂಗಾರ್. ಹಿನ್ನೋಟ ಮುನ್ನೋಟಗಳ ಜೊತೆ ನಾವೀಗ ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಈ ಕ್ಷೇತ್ರದ ಜನಮನ ಮತ ಏನಿದೆ ನೋಡೋಣ ಬನ್ನಿ. ಇಡೀ ರಾಜ್ಯವನ್ನ ಬೆಳಗೋ ಊರು ರಾಯಚೂರು. ಆರ್ಟಿಪಿಎಸ್, ವೈಟಿಪಿಎಸ್ ಮೂಲಕ ಇಡೀ ರಾಜ್ಯಕ್ಕೆ ಬೆಳಕು ನೀಡೋ ಊರಿನ ಪಾಲಿಟಿಕ್ಸ್ ಈ ಬಾರಿಯೂ ಕುತೂಹಲ. ಮುಸ್ಲಿಂ ಶಾಸಕರು ಕೂಡ ಇಲ್ಲಿ ಆಯ್ಕೆಯಾಗಿರೋದು ಇತಿಹಾಸ. ಇಲ್ಲಿ ಯಾರೇ ಗೆದ್ದರೂ 2 ಬಾರಿ ಗೆಲ್ತಾರೆ, ಹ್ಯಾಟ್ರಿಕ್ ಮಾಡೋದೇ ಇಲ್ಲ. ದ್ವಿಸದಸ್ಯತ್ವ ಇದ್ದ ಕ್ಷೇತ್ರ ಇದೀಗ ಏಕಸದಸ್ಯವಾಗಿದೆ. ರಣಕಣ ಕುತೂಹಲ ಕೆರಳಿಸಿದೆ. ಕಳೆದ ಚುನಾವಣೆಯಲ್ಲಿ ನಟಿ ಪೂಜಾ ಗಾಂಧಿ ಇಲ್ಲಿಂದ ನಿಂತಿದ್ದು ವಿಶೇಷ. ರಾಯಚೂರು ನಗರ ಕ್ಷೇತ್ರದಲ್ಲಿರೋ ಒಟ್ಟು ಮತದಾರರು 2,21,093. ಈ ಪೈಕಿ ಪುರುಷ ಮತದಾರರು 1,09,253, ಮಹಿಳಾ ಮತದಾರರು 1,11,739 ಹಾಗೆ ಇತರೆ ಮತದಾರರು 101. ರಾಯಚೂರು ನಗರ ಕ್ಷೇತ್ರದಲ್ಲಿ ಮುಸ್ಲಿಂ ಮತಗಳೇ ನಿರ್ಣಾಯಕ. ಎಸ್ಸಿ ಹಾಗೂ ಲಿಂಗಾಯತ ಮತಗಳು ಇಲ್ಲಿನ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಬಲಿಜ ಸಮುದಾಯದ 300 ಕಾಪು ಜನರು ಇಲ್ಲಿದ್ದಾರೆ. ಕ್ಷೇತ್ರದಲ್ಲಿ ಈ ಬಾರಿ ಕದನ ಹೇಗಿದೆ, ಅಭ್ಯರ್ಥಿಗಳು ಯಾರು ಅಂತ ನೋಡೋದಾದ್ರೆ, ಬಿಜೆಪಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿಯಲಿದ್ದಾರೆ. ಕಾಂಗ್ರೆಸ್ನಲ್ಲಿ ಭಿನ್ನಮತದ ಹೊಗೆಯಾಡುತ್ತಿದೆ. ಟಿಕೆಟ್ಗಾಗಿ ಈ ಬಾರಿ 16 ಜನ ಅರ್ಜಿ ಸಲ್ಲಿಸಿದ್ದಾರೆ. ಎನ್ಎಸ್ ಬೋಸರಾಜು, ಸೈಯದ್ ಯಾಸೀನ್ ಮತ್ತು ಮುಜ್ಬುದ್ದೀನ್ ಮುಂಚೂಣಿಯಲ್ಲಿದ್ದಾರೆ. ಜೆಡಿಎಸ್ನಲ್ಲಿಯೂ ಪರಿಸ್ಥಿತಿ ಭಿನ್ನವಾಗಿಲ್ಲ. ಮಾಜಿ ನಗರಸಭೆ ಅಧ್ಯಕ್ಷ ಇ ವಿನಯ್ ಕುಮಾರ್ ಓಡಾಡುತ್ತಿದ್ದಾರೆ. ಕ್ಷೇತ್ರದಲ್ಲಿ ಕಳೆದ 5 ವರ್ಷದಲ್ಲಿ ಏನೆಲ್ಲ ಕೆಲಸ ಆಗಿದೆ, ಏನೆಲ್ಲ ಕೆಲಸ ಬಾಕಿ ಇವೆ ಅಂತ ನೋಡೋದಾದ್ರೆ, 156 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಯಚೂರು ನಗರದಲ್ಲಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಟೆಂಡರ್ ಕರೆಯಲಾಗಿದೆ. 212 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗ್ರಾಮಗಳಲ್ಲಿನ ಕೆರೆ ತುಂಬುವ ಯೋಜನೆ ಆಗಿದೆ. 10,000 ಬಡ ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆಯಾಗಿದೆ. ಸ್ಲಂ ನಿವಾಸಿಗಳಿಗೆ 2,700 ಮನೆಗಳ ನಿರ್ಮಾಣವಾಗಿದೆ. ಹಾಗೆ 2,400 G+ ಮನೆಗಳ ನಿರ್ಮಾಣವಾಗಿದೆ. ಇಷ್ಟಾದ್ರೂ ಮಾಡಬೇಕಾದ ಕೆಲಸ ತುಂಬಾ ಇವೆ. 106 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಒಪೆಕ್ ಆಸ್ಪತ್ರೆ ಸದ್ಬಳಕೆ ಆಗಬೇಕಿದೆ. ನಿಧಾನಗತಿಯಲ್ಲಿ ಸಾಗುತ್ತಿರುವ ಏರ್ಪೋರ್ಟ್ ಕಾಮಗಾರಿ ತ್ವರಿತಗತಿಯಲ್ಲಿ ಆಗಬೇಕು. 24 ತಾಸು ವಿದ್ಯುತ್ ಹಾಗೂ ಕುಡಿಯುವ ನೀರು ನೀಡುವುದೇ ಸವಾಲಾಗಿದೆ. ಕ್ಷೇತ್ರದ ಬೇಡಿಕೆಗಳು ಏನಿವೆ ಅಂತ ನೋಡೋದಾದ್ರೆ, ರಾಯಚೂರು ನಗರಕ್ಕೆ ಸಂಪೂರ್ಣವಾಗಿ ಪೂರ್ಣ ಪ್ರಮಾಣದಲ್ಲಿ UGD ಆಗಬೇಕಿದೆ. ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆ ಆಗಬೇಕೆಂಬ ಬೇಡಿಕೆ ಇದೆ. ಮಳೆ ಬಂದಾಗ ಹಾಗೂ ಬಾಕಿ ಸಮಯದಲ್ಲಿ ಸಿಯಾತಲಾಬ್ ಜನರ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಆಗಬೇಕು. ನಾವೀಗ ರಾಯಚೂರು ನಗರದ ಜನರ ಆರಾಧ್ಯ ದೈವನಾಗಿರ್ತಕ್ಕಂತಹ ಚಂದ್ರಮೌಳೀಶ್ವರನ ಸನ್ನಿಧಿಯಲ್ಲಿದ್ದೀವಿ. ರಾಯಚೂರು ನಗರದ ಜನ ಯಾವುದೇ ಶುಭ ಕಾರ್ಯವನ್ನ ಆರಂಭ ಮಾಡೋದಕ್ಕೂ ಮುನ್ನ ಚಂದ್ರಮೌಳೀಶ್ವರನ ದರ್ಶನವನ್ನ ಪಡೆದು ಆಶೀರ್ವಾದವನ್ನ ಪಡೆದು ಮುಂದೆ ಸಾಗ್ತಕ್ಕಂಥದ್ದು ವಾಡಿಕೆ. ನಾವು ಕೂಡ ನಮ್ಮ ಈ ಜನಮನ ಮತ ಕಾರ್ಯಕ್ರಮವನ್ನ ಚಂದ್ರಮೌಳೀಶ್ವರನ ದರ್ಶನ ಮತ್ತು ಆಶೀರ್ವಾದವನ್ನ ಪಡೆದೇ ಆರಂಭ ಮಾಡೋಣ. ಏಷ್ಯಾ ಖಂಡದಲ್ಲಿಯೇ ಬೃಹತ್ APMC ಮಾರುಕಟ್ಟೆ ಅಂತ ಕರೆಸ್ಕೊಳ್ತಕ್ಕಂತಹ ರಾಯಚೂರು ನಗರದಲ್ಲಿರ್ತಕ್ಕಂತಹ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಇವತ್ತು ನಾವಿದ್ದೀವಿ. ನನ್ನ ಎಡಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು, ಇದು ಯಾವ ರೀತಿಯಲ್ಲಿ ಒಂದು ಬೃಹದಾಕಾರವಾದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಂತ ಹೇಳ್ಬಿಟ್ಟು ಇಡೀ ರಾಯಚೂರು ಜಿಲ್ಲೆ ಮಾತ್ರವಲ್ಲದೆ ಪಕ್ಕದಲ್ಲಿರ್ತಕ್ಕಂಥ ಯಾದಗಿರಿ ಕೊಪ್ಪಳ ಜಿಲ್ಲೆಯಿಂದಲೂ ಕೂಡ ಸಾಕಷ್ಟು ಜನ ರೈತರು ಇಲ್ಲಿಗೆ ತಾವು ಬೆಳೆದಂತ ಬೆಳೆಯನ್ನ ತೆಗೆದುಕೊಂಡು ಬರ್ತಾರೆ. ಕಡಲೆ ಆಗಿರಬಹುದು, ತೊಗರಿ ಆಗಿರಬಹುದು, ಹೆಸರಾಗಿರಬಹುದು. ನಾವೀಗ ಈಗ ಈ APMC ಮಾರುಕಟ್ಟೆಯ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಇರತಕ್ಕಂತಹ ಜನರನ್ನ ಮಾತನಾಡಿಸೋಣ, ಜನರ ಒಂದು ಅಭಿಮತವನ್ನ, ಅಭಿಪ್ರಾಯವನ್ನ ಕೇಳೋಣ. APMC ಮಾರುಕಟ್ಟೆಯ ಒಳಗಡೆ ನಾವಿದ್ದೀವಿ. ನನ್ನ ಜೊತೆ ರೈತರಿದ್ದಾರೆ. ಸಾಕಷ್ಟು ಕಡೆಯಿಂದ
ತಾವು ಬೆಳೆದಂತ ಬೆಳೆಗಳನ್ನ ತೆಗೆದುಕೊಂಡು APMCಗೆ ಮಾರಾಟ ಮಾಡಕ್ ಬಂದಿದ್ರೆ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ಹೇಳಿ, ಈಗ ತಾವು ಯಾವ ಬೆಳೆಯನ್ನು ತೆಗೆದುಕೊಂಡು ಮಾರುಕಟ್ಟೆ ಮಾರಾಟ ನಾವು ಕಡ್ಲಿ ಬೆಳೆ ತಗೊಂಬಂದಿವ್ರಿ. 16 ಎಕರೆ ಹೊಲ ಐತಿ. ಈಗ ಒಂದು 40 ಕ್ವಿಂಟಲ್ ಆಗುತ್ತೆ. 40 ಕ್ವಿಂಟಲ್ಗೆ ಅದಕ್ಕೆ ಖರ್ಚು ಎಷ್ಟಾಗೈತೆ ಅಂದ್ರೆ ಸುಮಾರು ಅಂದ್ರೆ ಒಂದು 70-80 ಸಾವಿರ ರೂಪಾಯಿ ಖರ್ಚಾಗೈತೆ ಅದಕ್ಕೆ. ಈಗ 4,600 ರೂಪಾಯಿ ಮಾರೋದು. ಅದಕ್ಕೆ ಏನಾಗುತ್ತೆ ಹೇಳ್ರಿ, ನೀವು ನಿಮ್ಮ ಮಾಲು ನೋಡಿದ್ರೆ 100-120 ರೂಪಾಯಿ ಕೆಜಿ ಬೇಳೆ ಕೊಡ್ತಾರೆ. ನಮ್ಮದು ನೋಡಿದ್ರೆ ಕೇಳೋರಿಲ್ಲ. 40 ರೂಪಾಯಿ ಕೆಜಿ ಆಯ್ತದ ಅಲ್ಲ, 40-50 ನಮ್ಮ ಲೆಕ್ಕ ಹಾಕೋದು ಅಂದ್ರೆ ಇದು ರೈತರದ್ದು ಯಾರು ಕೇಳ್ಬೇಕು ಹೇಳಿ? ಈ ಜನಪ್ರತಿನಿಧಿಗಳು ಅನಿಸ್ಕೊಂಡವರು ಈಗ ಅವ್ರು ದೊಡ್ಡವರಾದ್ರೆ ಅವ್ರು ಯಾವಾಗ ಬರ್ತಾರೆ? ತಮ್ಮ ಬೇಕಿದ್ದಾಗ ಬರ್ತಾರೆ, ಅದನ್ನ ಮಾಡ್ಕೊಂತಾರ ಹೋಗಿ ಬರ್ತಾರೆ ತಮ್ಮ ಕೆಲಸ. ತಾವು ನಮ್ಮನ್ನ ಕೇಳೋರೇ ಇಲ್ಲ, ಯಾವತ್ತಿಗಿಲ್ಲ. ಇವತ್ತೆಲ್ಲ ಮತ್ತೆ ಮುಂದಾದ್ರೂ ಇಷ್ಟೇ ಇರ್ತದೆ. ಮತ್ತೆ ಇದನ್ನ ಯಾರು ಕೇಳ್ಬೇಕು ಹೇಳ್ರಿ? ಮತ್ತೆ ಚುನಾವಣೆಗಳು ಬಂದವು ಯಜಮಾನ್ರೆ, ಚುನಾವಣೆಗಳು ಬಂದವು, ಮತ್ತೆ ಜನಪ್ರತಿನಿಧಿಗಳು ನಿಮ್ಮ ಹತ್ರ ಬರ್ತಾರೆ, ಮತ್ತೆ ನೀವು ಮತ ಹಾಕ್ತಿರಿ, ಮತ್ತೆ ಗೆಲ್ಲಿಸ್ತೀರಿ, ಮತ್ತೆ ನಾವ್ ಯಾರನ್ನ ಕೇಳ್ಬೇಕಂತೀರಿ. ಮತ್ತೆ ಹಿಂಗಿದ್ದ ಸಂದರ್ಭದಲ್ಲಿ ಎಂತ ಜನನಾಯಕ ಇರ್ಬೇಕು? ರೈತರಿಗೆ ಒಳ್ಳೇದಾಗಬೇಕು. ನಮ್ಮಂತ ಸಣ್ಣ ಮಂದಿ ನಾವು ಮಾಡಿದ್ರೆ ಏನ್ ಮಾಡಕ್ ಆಗಲ್ಲ. ಅಲ್ರಿ, ಈಗ ಗೌರ್ಮೆಂಟ್ ನಮಗೆ ಯಾವ್ದು ಒಳ್ಳೆಯದು ಮಾಡ್ತದೆ ಅವ್ರಿಗೆ ನಾವು ಇದು ಸಲಕ್ ಬೇಕಾರೆ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೇವೆ. ನಾವು ಈಗ ನಮ್ಮ ಕಡ್ಲಿದ್ದು ನೋಡ್ಬಿಟ್ರೆ ಕಣ್ಣೀರು ಕಪ್ಪಳಕ್ಕೆ ಬಂದವು ಈಗ ನಮ್ಗೆ. ಯಾಕಂತ ಕೇಳಿದ್ರೆ 4,000 ರೂಪಾಯಿಗೆ ಒಂದು ಚೀಲ ಗೊಬ್ಬರಕ್ಕೆ 5,000 ರೂಪಾಯಿ ಆಗೈತೆ ಒಂದು DAP ಗೊಬ್ಬರ. ಹಂಗಾಗಿ ಈಗ ಒಟ್ಟು ನಮ್ಮ ರೈತರಿಗೆ ಏನಿಲ್ದಂಗೆ ಆಗಿಬಿಡುತ್ತಲ್ಲ. ಬರೀ ಮೊನ್ನೆ ಮಳೆ ಎತ್ತಿ ಎಲ್ಲ ಅರ್ಧಕ್ಕರ್ಧ ಒಳ್ಳೆ ಮತ್ತೆ ಈಗ ಒಂದು ಬೆಳೆ ಬೇಯಿಸಬಾರ್ದು ಅಂತ ನೋಡಿದ್ರೆ ಇದನ್ನ ರೇಟನ್ನು ಕಮ್ಮಿ ಐತಿ. ಹಂಗಾಗಿ ನಮ್ಗೆ ಈಗ ಸಲಕ ನೋಡಿ ಮಾಡ್ತೀವಿ, ಒಂದು ಒಳ್ಳೆ ವ್ಯಕ್ತಿ ನೋಡಿ ಮಾಡ್ತೇವೆ. ಭಾಳ ಸಮಸ್ಯೆ ಇದೆ ಸರ್ ಹೇಳ್ಬೇಕಾದ್ರೆ ಮಾರ್ಕೆಟ್ನಲ್ಲಿ. ಅದು ನಾವು ಎಷ್ಟು ಸಲ ಹೇಳಿದ್ರು ಕೂಡ ಯಾರು ಹಚ್ಕೊಂಬೋರು ಇಲ್ಲ. ಈ ನಮ್ಮ ಜನಪ್ರತಿನಿಧಿಗಳು ಏನಿದಾರಲ್ಲ, ಸಾಕಷ್ಟು ಸಲ ನಾವು ಅವ್ರಿಗೆ ಲೆಟ್ರ್ ಕೊಟ್ಟಿದ್ದೀವಿ. ನೋಡ್ರಿ ಭಾಳ ತೊಂದರೆ ಇದೆ APMC ಹತ್ತಿರ, APMC ಒಳಗಡೆ ರೈತರಿಗೆ ವಂಚನೆ ಆಗ್ತದೆ, ಏನೇನೋ ಥರ ಆಗ್ತಾ ಇರ್ತದೆ. ಒಂದು ಸಲನ ಬಂದು ನೀವು ನೋಡಿರಾ? ನೋಡೇ ಇಲ್ಲ. ಸಾಯಂಕಾಲ ಆಗೋಣ ಕರೆಂಟ್ ಹೋಗುತ್ತಾ? ಸಾಯಂಕಾಲ ಆದರೆ ಕರೆಂಟ್ ಹೋಗುತ್ತಾ? ಅವಾಗ ನಮ್ಗೆ ಸಮಸ್ಯೆ ಏನಾಗುತ್ತೆ ಅನ್ನೋದು ಯಾರಿಗೂ ತಿಳಿಯಲ್ಲ. ಅವರು ಇಲ್ಲಿ ಇರ್ತಾರೆ, ಜನನಿಧಿ ಪ್ರತಿನಿಧಿ ಗೆದ್ದವರು ಬೆಂಗಳೂರಲ್ಲೋ ಎಲ್ಲೋ ಮನೆಯಲ್ಲೋ ಅಲ್ಲೇ ಇರ್ತಾರೆ. ನಮಗೋಸ್ಕರ ಏನಾಗಿದೆ ಏನಿಲ್ಲ ಅಂದ್ರೆ ಒಂದು ದಿವಸ ಬಂದು ಮಾರ್ಕೆಟಲ್ಲಿ ರೈತರ ಬಗ್ಗೆ ಕೇಳೋರೇ ಇಲ್ಲ. ಸರ್, ಏಷ್ಯಾ ಖಂಡದಲ್ಲಿಯೇ ಬಹುದೊಡ್ಡ ಮಾರ್ಕೆಟ್ ಅಂತ ಹೇಳಿದ್ರೆ ನಮ್ಮ ರಾಯಚೂರಿನ ಗಂಜ್ ಅಂತಾರೆ. So, ಇಂಥ ಗಂಜಲ್ಲಿ ತಾವ್ ಹೇಳ್ತೀರಿ ಸಮಸ್ಯೆಗಳು ತಾಂಡವ ಆಡ್ತಾ ಇದಾವೆ ಅಂತ. ಏನೆಲ್ಲ ಸಮಸ್ಯೆಗಳನ್ನ ತಾವು ಎದುರಿಸಿದಿರಿ? ಹೌದು, ಇವಾಗ ನೋಡ್ರಿ, ಒಂದು ರೋಡು, ಒಂದು ರೈತರದ್ದು ಒಂದು ಬಾತ್ರೂಮ್ ಇಲ್ಲ. ಸುಮ್ಮನೆ ಒಂದಕ್ಕೆ ಹೋಗಕ್ಕೂ ಇಲ್ಲ, ಚಾನ್ಸ್ ಇಲ್ಲ. ಇಲ್ಲಿ ಮಾಡಕ್ಕೆ ಬಾತ್ರೂಮ್ ಬಂದ್ರೂ ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗಿಲ್ಲ, ಬೈಲಿಗೂ ಎಲ್ಲೇನು ಕೂಡಿ ಎಲ್ಲಿಗೆ ಹೋಗ್ತಾರೆ ರೈತರ ಪರವಾಗಿ ಯಾರು ಮಾತಾಡ್ತಾರ? ಯಾರಿಲ್ಲ. ಇವ್ರು ಬರ್ತಾರೆ, ಓಟು ಬೇಕಿದ್ರೆ ಕೇಳ್ತಾರೆ, ಹೋಗ್ತಾರೆ, ಕಲಾಸ್ ತಮ್ಮ ಹೋಗಿ ತಮ್ಮ ಮನೆಗಳು ಕುಂದಿರ್ತಾರೆ ಅಷ್ಟೇ. ನಾವು ಯಾರು ವಿಚಾರಿಸ್ಬೇಕು? ಡಿಸಿನ್ ಕೇಳಕ್ಕೂ ಇಲ್ಲ. ಚೇರ್ಮನ್ ಕೇಳಿದ್ರು ಲೆಟ್ರ್ ಕೊಟ್ಟರು ಒಬ್ರು ಆಯ್ತು ರೀ ಮಾಡ್ತೀವಿ ಅಂತಾರೆ, ಒಬ್ರು ಹೊರಗೆ ಬರ್ಬೇಡ್ರು. ಹಿಂಗಿದ್ದಾಗ ಯಾರನ್ನ ಕೇಳ್ಬೇಕು ನಾವು? MLA ಅನ್ಸ್ಕೊಂಡವರು ಏನ್ ಮಾಡ್ತಾರೆ? ಅವ್ರು ಏನು ಬರ್ತಾರೆ MLA ನಮ್ದವ್ರು ಅಲ್ಲಿ ಮನೆಗಳು ಕುಂತಾರೆ, ಆಯ್ತು ರೀ ಮಾಡ್ತೀವಿ ಅಂತ ಹೇಳ್ತಾರೆ, ಆಯ್ತು ಅಷ್ಟೇ. ಅವ್ರು ನೋಡಿ, ಕಡ್ಲಿ ಬೆಳೆಗಳನ್ನು ತಂದವರು ಇರ್ಬೋದು, ತೊಗರಿ ಬೆಳೆಗಳನ್ನು ತಂದವರು ಇರ್ಬೋದು, ಉಳ್ಳಿ ಆಗಿರ್ಬೋದು, ಇನ್ನು ಅನೇಕ ರೀತಿಯಾದಂತಹ ಬೆಳೆಗಳನ್ನ ಹೊತ್ತು APMCಯಲ್ಲಿ ಮಾರಾಟ ಮಾಡಕ್ ಬಂದಂತ ರೈತರಿದ್ದಾರೆ. ನಾನು ಅವ್ರನ್ನೂ ಮಾತನಾಡಿಸ್ತಾ ಹೋಗ್ತೀನಿ. ಅವರ ಅಭಿಪ್ರಾಯಗಳನ್ನು ಕೂಡ ನಾನು ಸಂಗ್ರಹ ಮಾಡ್ಕೊಂಡು ರಾಯಚೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೊಳಪಡ್ತಕ್ಕಂಥ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೊಳಪಡ್ತಕ್ಕಂಥ ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಕಳೆದ 5 ವರ್ಷದಲ್ಲಿ ಇಲ್ಲಿ ಎಷ್ಟರ ಮಟ್ಟಿಗೆ ಶಾಸಕರು ಅಭಿವೃದ್ಧಿಯನ್ನ ಮಾಡಿದ್ದಾರೆ ಮತ್ತು ಏನೆಲ್ಲ ಸಮಸ್ಯೆಗಳಿದ್ದಾವೆ? ಇಲ್ಲಿ ಶಾಸಕರು ಇವಾಗ ಹೊಸದಾಗಿ ಇವರೇನು ಮಾಡಿಲ್ಲ. ಹಿಂದೆ ಜನತಾದಳ ಸರ್ಕಾರ ಇದ್ದಾಗ ಈ ಶೆಡ್ಡನ್ನು ನೋಡಿದ್ರು. ಇಲ್ಲಿ ಲಿಂಗಸೂರು, ದೇವದುರ್ಗ ತಾಲೂಕು, ರಾಯಚೂರು ತಾಲೂಕು, ಮಾಣಿ ತಾಲೂಕು ಸನ್ಫ್ಲವರ್ ಅಂತ ತಂದಿದ್ವಿ. ಮಳೆಗೆ ತೊಯ್ದ ಮೇಲೆ ಹೊಡ್ಕೊಂಡು ಹೋಗಿದ್ವು. ಆವಾಗ ನಮ್ಮ ಬಯ್ಯಾಪುರ ಸಾಬ್ರು ಉಸ್ತುವಾರಿ ಮಂತ್ರಿ ಇದ್ದಾಗ ಈ ಶೆಡ್ಗೆ ಆದೇಶ ಮಾಡಿದರು. ಆದರೆ ಈ ಶೆಡ್ ಆದೇಶ ಮಾಡ್ಯಾರ, 4 ಹನಿ ಬಂದರೆ ಇಲ್ಲಿ ನೀರು ಬರ್ತಾವ, ಎಲ್ಲ ಕೆಳಗೆ ಈ ರಾಶಿ ಎಲ್ಲ ತೊಯ್ದೋಗ್ತಾವ. ಆ ಮಳೆ ಗುಣ ಇದು ಬೇಡ, ಇವು ಒಂದೇ ಸಲ ಬರ್ತಾವ, ಕೊಚ್ಕೊಂಡು ಹೋಗ್ತಾವ. ಆದರೆ ಇಲ್ಲಿ ಡ್ರೈನೇಜ್ಗಳು ದೊಡ್ಡವೂ ಆಗಿಲ್ಲ. ಇಲ್ಲಿ ನಗರಸಭೆದಾಗ ಏನು ಇದು ಇರ್ತಾರಲ್ಲ, ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾಡಬೇಕು ಅಂಥವೆಲ್ಲ ಏನೂ ಅಭಿವೃದ್ಧಿ ಆಗಿಲ್ಲ. ಇವತ್ತಿನ ದಿನ ಹೇಳ್ಬೇಕಾದ್ರೆ ಏಷ್ಯಾ ಖಂಡದಲ್ಲಿ 2ನೇ ಸ್ಥಾನ ಅಂತ ಪಡೆದಿದೆ ಇದು ನಮ್ಮ ರಾಯಚೂರು ಕೃಷಿ ಉತ್ಪನ್ನ ಮಾರ್ಕೆಟು. ಆದರೆ 2ನೇ ಸ್ಥಾನ ಹೋಗಿ 0ಕ್ಕೆ ಹೋಗಿಬಿಟ್ಟದ. ಇವತ್ತಿನ ದಿನ ಇಂಥ ಶಾಸಕರನ್ನು ನಮ್ಮ ದುರ್ದೈವಕ್ಕೆ ಆರಿಸಿದ ಮೇಲೆ ನಮ್ಮ ರೈತರ ಕೆಲಸಗಳು ಯಾವಾಗವಲ್ಲ. ಮಳೆ ಬಂದರೆ ಎಷ್ಟೋ ಸಲ ಇದೇ ಮಾಧ್ಯಮದವರು ರೈತರು ಕೊಚ್ಚಿಕೊಂಡು ಹೋಗಿದ್ದುವ. ಇದೇ ತೆಲಂಗಾಣದ ರೈತರು ಬಂದು ನಮಗೆ ಬೈತಾರ, ನಮ್ಮ ತೆಲಂಗಾಣದಲ್ಲಿ ಬರೀ ಈ ಥರ ಆಗ್ತದೇನಂತ ಅವ್ರು ಬೈತಾರ. ಇಲ್ಲಿ ನೋಡಿದ್ರೆ ಈ ಥರ ಪರಿಸ್ಥಿತಿ ಐತೆ. ಮುಂದಿನ ಚುನಾವಣೆಯಲ್ಲಿ ಇಂಥ ಶಾಸಕರು ಮತ್ತೆ ನಾವು ಆರಿಸಿದರೆ ನಮ್ಮಂಥ ದಡ್ರು, ನಮ್ಮಂಥ ಮೂರ್ಖರು ಯಾರು ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಾವು ಅದೇ ಕೇಳಿದ್ವಿ, ಮೊನ್ನೆ ತರಕಾರಿ ಮಾರ್ಕೆಟ್ ಏನು ಉದ್ಘಾಟನೆ ಮಾಡಿದ್ರು, ಅವರು ದಲ್ಲಾಳಿಗಳಷ್ಟೇ ಮಾಡ್ಕೊಂಡಾರ. ಅವ್ರು ರೊಕ್ಕ ಕೊಟ್ಟು. ನಮಗೇನಂದರೆ ಕಮಿಷನ್ ಇಲ್ಲದೆ ನಾವು ಸ್ವಂತ ಮಾರ್ಕೊಂತೀವಿ. ತರಕಾರಿ ಮಾರ್ಕೆಟಿಗೆ ಇಷ್ಟು 5 ಕೋಟಿ ತೆಗೆದಿಟ್ಟಿನ ಅಂತ ಹೇಳಿದರು ಶಾಸಕರು.
ಎಲ್ಲೇವ 5 ಕೋಟಿ ಅಲ್ಲಿ ನೋಡ್ರಿ ತರಕಾರಿ ಮಾರ್ಕೆಟ್ ರೈತರು ಬಂದು ರಾತ್ರಿ ಗೋಳಾಡ್ಬೇಕಲ್ಲಿ. ಒಂದು ಗಾಡಿ ಹೋಗೋಕೆ ದಾರಿ ಇಲ್ಲ, ಕುಂದ್ರಕ್ಕೆ ದಾರಿ ಇಲ್ಲ, ಹೆಣ್ಮಕ್ಳು ಬರ್ತಾರೆ, ಶೌಚಾಲಯ ಇಲ್ಲ. ಮತ್ತು ಇಲ್ಲಿ ಶೌಚಾಲಯ ಐತೆ, ಹೆಣ್ಮಕ್ಳಿಗೆ ಶೌಚಾಲಯ ಇಲ್ಲ. ಇಂಥವೆಲ್ಲ ನಗರಾಭಿವೃದ್ಧಿ ಶಾಸಕರು ಮಾಡಬೇಕು, ಮಾಡಲ್ಲ. ಆದರೆ ನಮ್ಮ ದುರ್ದೈವ ಅಂಥ ಶಾಸಕರನ್ನ ಆರಿಸ್ಕೊಂಡು ನಾವೀಗ ರಾಯಚೂರು ನಗರದ ಬಸವೇಶ್ವರ ನಗರದಲ್ಲಿದ್ದೀವಿ. ನನ್ನ ಹಿಂಭಾಗದಲ್ಲಿರ್ತಕ್ಕಂಥ ವ್ಯಾಪಾರಸ್ಥರನ್ನ ಮತ್ತು ಇಲ್ಲಿರ್ತಕ್ಕಂಥ ಜನರನ್ನು ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಕಳೆದ 5 ವರ್ಷಗಳಿಂದ ಇಲ್ಲಿ ಅಧಿಕಾರವನ್ನು ನಡೆಸ್ತಿರ್ತಕ್ಕಂಥ ಶಾಸಕರು ಎಷ್ಟರ ಮಟ್ಟಿಗೆ ಈ ನಗರವನ್ನ ಅಭಿವೃದ್ಧಿ ಮಾಡಿದ್ದಾರೆ, ಆ ಶಾಸಕರ ಅಭಿವೃದ್ಧಿ ಕಾರ್ಯದ ಬಗ್ಗೆ ಈ ಜನರಲ್ಲಿ ತೃಪ್ತಿ ಇದೆಯಾ ನಗರದ ಜನರಲ್ಲಿ ಅಂತಕ್ಕಂಥದ್ದನ್ನ ಅವ್ರನ್ನ ಕೇಳ್ತೀನಿ. ಸರ್ ಹೇಳಿ, 5 ವರ್ಷದಲ್ಲಿ ಇಲ್ಲಿ ಏನು 2018ರಲ್ಲಿ ಆಯ್ಕೆಯಾದಂಥ ಶಾಸಕರು ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಈ ಒಂದು ಕ್ಷೇತ್ರವನ್ನ ಅಭಿವೃದ್ಧಿಗೊಳಿಸಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ತಮಗೆಷ್ಟು ತೃಪ್ತಿ ಇದೆ? ಫುಲ್ ತೃಪ್ತಿ ಇದೆ ಸರ್. ನಮಗೆ 212 ಕೋಟಿದು ಇದು ಆಗಿದೆ ಸರ್ ಕೆರೆ ಅಭಿವೃದ್ಧಿ. ನೀವು ಒಬ್ಬೊಬ್ಬ ರೈತರಿಗೆ 3 ಬೋರ್ವೆಲ್ ಆಗಿದೆ ಸರ್. MIದಾಗ ಒಂದು, KBGನಲ್ಲಿ ಒಂದು, SC ಕಾರ್ಪೊರೇಷನ್ ಒಂದು, ಊರಾಗ ಎಲ್ಲ CC ರೋಡ್ ಆಗ್ಯಾವ ಸರ್. ಎಲ್ಲ ಕೆರೆ ತುಂಬೋದು ಅದು ಮಾಡ್ಯಾನ ಸರ್. ಟೋಟಲ್ CC ರೋಡ್ ರೈತರಿಗೆ ಏನು ಅನುಕೂಲ ಅದ ಎಲ್ಲ ಮಾಡಿಕೊಟ್ಟಾನ ಸರ್. 1300 ಮನೆ ಕೊಟ್ಟಾನ ಸರ್. ಈಗ 1300 ಅವ ಟೋಟಲ್ ಎಲ್ಲ ಪಂಚಾಯತಿಗೆ. 1300 ಮನೆ, 112 ಕೋಟಿ, 212 ಕೋಟಿದು ಕೆರೆ, ಆಮೇಲೆ ಇವು ಸರ್ ಯಾವ ಡ್ರೈನೇಜು, ಟೋಟಲ್ ಊರು ಎಲ್ಲ ಇದಾಗಿದೆ ಸರ್. ಟೋಟಲ್ ನಮ್ಗಂದ್ರೆ ಈಗ ಪರಿಸ್ಥಿತಿ ಅಂದ್ರೆ ಈಗ ಮೊದಲನೇ ಬಾರಿಗೆ JDS ಇಂದ ಆಯ್ಕೆ ಆಗ್ತಾರೆ, ತದನಂತರದಲ್ಲಿ BJP ಇಂದ ಆಯ್ಕೆ ಆಗ್ತಾರೆ. ಅಂದ್ರೆ 10 ವರ್ಷಗಳ ಕಾಲ ಈ ಒಂದು ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಶಿವರಾಜ್ ಪಾಟೀಲ್ ಅವರ ಕಾರ್ಯವೈಖರಿ ತಮಗೆ ತೃಪ್ತಿ ತಂದಿದೆ? ತೃಪ್ತಿ ಅಲ್ಲ ಸರ್, ಈ ಹಿಂದೆ ಯಾರು ಮಾಡಿಲ್ಲ ಸರ್ ಇಂಥ ಕೆಲಸ ಹಿಂದೆ ಯಾರು ಮಾಡಿಲ್ಲ, ಮುಂದೆ ಯಾರು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಸರ್. ಈ ರಾಯಚೂರು ನಗರವನ್ನ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋ ವಿಚಾರದ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ? ತೃಪ್ತಿ ಇದೆ ಸರ್. ಯಾಕಂದರೆ ಅವರು ಒಳ್ಳೆ ಕಾರ್ಯ ಮಾಡೋದಕ್ಕೆ ಆಗಲಿ ಜನ 2 ಸಲ 2ನೇ ಸಲ ಅವ್ರನ್ನ ಆರಿಸಿದ್ದಾರೆ, 3ನೇ ಸಾಲನೂ ಅವ್ರನ್ನೇ ಆರಿಸ್ತಾರೆ. ಇದರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ಏನು ಮಾಡಿದ್ದಾರೆ ಅಂಥದ್ದು? ಏನು ಮಾಡಿದ್ದಾರೆ? ಎಲ್ಲ ಮಾಡಿದ್ದಾರೆ ಸರ್. ಈಗ ರಸ್ತೆಗಳ ಅಭಿವೃದ್ಧಿ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಕುಡಿಯೋ ನೀರು ವ್ಯವಸ್ಥೆ ಆಗಿರ್ಬೋದು. ಈಗ ಈ ಮುಖ್ಯವಾಗಿ ಹೇಳ್ಬೇಕಂದ್ರೆ ಈಗ ಬಡ ಜನರಿಗೆ ಹಕ್ಕುಪತ್ರ ವಿತರಣೆ ಮಾಡಿದ್ದಾರೆ ಸ್ಲಮ್ಗಳಲ್ಲಿ. ಅದು ಯಾರು ಇದುವರೆಗೂ ಮಾಡಿಲ್ಲ. ಇಷ್ಟು ವರ್ಷ ಸ್ವತಂತ್ರ ಬಂದು ಇಷ್ಟು ವರ್ಷ ಆದಮೇಲೂ ಯಾರು ಆ ಮಾತು ಕೊಟ್ಟಿಲ್ಲ, ಆ ಕೆಲಸ ಮಾಡಿಲ್ಲ. ಸ್ಲಮ್ಮಲ್ಲಿರೋ ಬಡ ಜನರು ಏನಿದ್ರು ಭಯ ಭೀತಿಯಿಂದ ಬದುಕ್ತಾ ಇದ್ರು. ಈಗ ಅಂಥವ್ರಿಗೆ ಈಗ ರಾಯಚೂರು ನಗರ ಶಾಸಕರು ಏನು ಮಾಡಿದ್ದಾರೆ, ಎಲ್ಲ ಕಡೆ ಹಕ್ಕುಪತ್ರ ವಿತರಣೆ ಮಾಡಿದ್ದಾರೆ. ಅದರಿಂದ ನಾವು ಓದಲ್ಲಿ ಹೇಳ್ತಾ ಇರ್ತಾರೆ, ನಮ್ಗೆ ಇದುವರೆಗೆ ಯಾರು ನಮ್ಗೆ ಧೈರ್ಯ ಕೊಟ್ಟಿಲ್ಲ, ಈ ಶಾಸಕರು ಬಂದೇ ನಮ್ಗೆ ಸ್ಲಮ್ಮಲ್ಲಿರೋ ಜನ ಆರಾಮ್ ಮನೆ ಕುಂತು ತೃಪ್ತಿಯಾಗಿ ಊಟ ಮಾಡ್ಬೋದು ನಮ್ಮ ಮನೆ ಅಂತೇಳಿ ಒಂದು ಧೈರ್ಯದಿಂದ ಅನ್ನೋ ಒಂದು ಮಾತು ಪ್ರತಿಯೊಂದು ಸ್ಲಮ್ಮಲ್ಲಿ ಕೇಳಿ ಬರುತ್ತೆ. ಡೆವಲಪ್ಮೆಂಟ್ ಬಗ್ಗೆ ಈಗ ನಗರ ಶಾಸಕರು ಏನಿದ್ದಾರೆ ಅವ್ರ ಕೆಲಸ ಅವರು ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದಾರೆ. ರಾಯಚೂರಿನ ಪ್ರಮುಖ ವೃತ್ತಗಳಾದಂಥ ಬಸವೇಶ್ವರ ವೃತ್ತ ಇರ್ಬೋದು, ಅಂಬೇಡ್ಕರ್ ವೃತ್ತ ಇರ್ಬೋದು, ಅಥವಾ ಬಸ್ ನಿಲ್ದಾಣದ ಮುಂಭಾಗದಲ್ಲಿರ್ಬೋದು, ಪ್ರಮುಖ ರಸ್ತೆಗಳೇನಿದಾವೆ ಅವೆಲ್ಲವೂ ಕೂಡ ಇವತ್ತು ತಳ ಹೊಳಿತಾವೆ. ಆದರೆ ರಾಯಚೂರು ನಗರದಲ್ಲಿರ್ತಕ್ಕಂಥ ಈ ಗದ್ವಾಲ್ ರಸ್ತೆ ಏನಿದೆಯೋ ಇದಕ್ಕೇನು ಗ್ರಹಣ ಹಿಡಿದಿದೆಯೋ ಗೊತ್ತಿಲ್ಲ, ಈ ರಸ್ತೆ ಮಾತ್ರ ಅಧೋಗತಿಗಿಳಿದಿರ್ತಕ್ಕಂಥದ್ದು. ಬಹು ವರ್ಷಗಳಿಂದ ಈ ರಸ್ತೆ ಈ ರೀತಿಯಾದಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಜನಪ್ರತಿನಿಧಿಗಳು ಅದ್ಯಾವ ಕಾರಣಕ್ಕೆ ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಅಂತಕ್ಕಂಥದ್ದೇ ಬಹುದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈ ರಸ್ತೆಯನ್ನು ಮಾಡ್ತಕ್ಕಂಥ ಮನಸ್ಸು ಯಾರು ಕೂಡ ಮಾಡ್ತಾ ಇಲ್ಲ ಅಂತಕ್ಕಂಥ ಅಳಲು ಇಲ್ಲಿನ ಏನು ಗದ್ವಾಲ್ ರಸ್ತೆಯಲ್ಲಿ ಬರ್ತಕ್ಕಂಥ ಏನು ನಿವಾಸಿಗಳಿದ್ದಾರೆ ಅವರ ಒಂದು ಒಳಲಾಗಿರ್ತಕ್ಕಂಥದ್ದು. BJPಯ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಯಾಕೆ ಈ ಗದ್ವಾಲ್ ರಸ್ತೆಯನ್ನ ನಿರ್ಮಾಣ ಮಾಡೋದಕ್ಕೆ ಮನಸ್ಸು ಮಾಡಿಲ್ಲ ಅಂತಕ್ಕಂಥದ್ದನ್ನ ನಾನು ಅವ್ರನ್ನೂ ಕೇಳ್ತೀನಿ ಜನರನ್ನ. ಇಲ್ಲಿ ನಮ್ಮ ಏರಿಯಾಕ್ಕೆ ಇಲ್ಲಿ ಕನಿಷ್ಠ ಅಂದರೆ ಈಗ 5-6 ವರ್ಷಲಿದ್ದ ಇದೇ ಹಣೆ ಬರ ಇಲ್ಲೆಲ್ಲ. ಇದು ಫುಲ್ ಡಸ್ಟ್ ಏರಿಯಾ ಪೂರ. ಈ ಸಿಟಿಗೆ ವರಸ್ಟ್ ಏರಿಯಾ ಮಾಡಿಬಿಟ್ರೆ ಇದ್ರನ್ನ. ಇಲ್ಲಿ ಎಲ್ಲ ಕ್ಲಾಸ್ ಎಲ್ಲ ಓದ್ದವರು ಒಳ್ಳೆ ಎಜುಕೇಟೆಡ್ ಎಂಪ್ಲಾಯರ್ಸ್ ಎಲ್ಲ ಕ್ಯಾಸ್ಟ್ ಜನರೇ ಇಲ್ಲಿ ಮಿಕ್ಸ್ ಇದ್ದೀವಿ ನಾವು. ಆದರೆ ಎಲ್ಲರೂ ಅಣ್ಣ ತಮ್ಮರಾಗಿದ್ದು ಯಾವುದೂ ಕಿರಿಕಿರಿಲ್ಲ. ಈ ರೋಡು ಪ್ರಾಬ್ಲಮ್ಲಿದ್ದ ಎಲ್ಲರಿಗೆ ಇಲ್ಲಿ ರೋಗ ರುಜಿನಗಳು ಉದ್ಭವ ಆಕತ್ತೆ. ಶಾಸಕರು ತಿರುಗ್ತಾರ, ಎಲ್ಲ IIT ಆಫೀಸರ್ಸ್ ತಿರುಗ್ತಾರ. ಅವರು ಎಲಿಪ್ಯಾಡು ಏನೋ ಇಲ್ಲಿ ಇಳಿಸ್ಬೇಕಂತೇಳಿ ಅದು ನೋಡಿದ್ರು. ಆ ಆಫೀಸರ್ಸ್ ಬಂದರು, ಬೆಂಗಳೂರವರು ಎಲ್ಲರೂ ಬಂದರು. ಅವರು ಬಂದ ಟೈಮ್ನಲ್ಲಿ ಮಾತ್ರ ಕ್ಲೀನಿಂಗು ಅದು ಸ್ವಚ್ಛತೆ ನಡೀತದೆ. ಖಾಲಿ ದಿನದಲ್ಲಿ ಯಾವುದೂ ಇಲ್ಲ, ಇಲ್ಲಿ ಯಾರು ಕೇಳೋರಿಲ್ಲ. ಸಾಕಷ್ಟು ಜನರು ದಿನಾಲೂ ಒಂದು ಹಾಸ್ಪಿಟ್ಲಿಗೆ ರೋಗ ರುಜಿನಗಳಿಗೆ ಹೋಗ್ತಾರೆ ಇಲ್ಲಿ ಇಲ್ದ ಏನ್ರಿ. ಪ್ರತಿಯೊಂದು ಆಪ್ರೇಷನ್ ನನಗೆ ಮೊನ್ನೆ ಎಲ್ಲ ಇದೇ ಧೂಳು ದುಮ್ಮಲಿದ್ದ ನಾನು ಆಪ್ರೇಷನ್ ಮಾಡಿಸ್ಕೊಂಡಿನಿ. 1 ಲಕ್ಷ ರೂಪಾಯಿ ನಾನು ಹಾಸ್ಪಿಟ್ಲಿಗೆ ಬಡ್ದೀನಿ. ಅಲ್ಲಿ ಹೋದರೆ ಸಿವಿಲ್ ಹಾಸ್ಪಿಟ್ಲಾಗ 2-2 ತಾಸು ಕೂಡಬೇಕು. ಇಲ್ಲಿ ನೋಡಿದ್ರೆ ಇದು ಡಸ್ಟ್ ಮೂಲ. ನಮ್ಮ ನಿರ್ವಿಲ್ಲ. ಎಲ್ಲ ಬಡ ಜನರಾರ, ಇಲ್ಲಿ ಸಾಕಷ್ಟು ಬಡ ಜನರಾರ, ಆಫೀಸರ್ಸಾರ, ಎಲ್ಲರಾರ, ಯಾರು ಕೇರ್ ಮಾಡ್ಕೊಂತ ಇಲ್ಲ.
ರಾತ್ರಿ ಹೊತ್ತಲ್ಲಿ ಒತ್ತು ಮುಣಿದಂಥ ಸಂದರ್ಭದಲ್ಲಿ ಈ ಕಡೆ ಬಂದರೆ ಒಂದು ರೀತಿಯಲ್ಲಿ ಭಯದ ವಾತಾವರಣ ಇರತಕ್ಕಂಥದ್ದು ಕಾಣಿಸ್ತದೆ ಇಲ್ಲಿ. ಯಾಕೆ ಈ ರೀತಿಯಾದಂಥ ಸ್ಥಿತಿಯಲ್ಲಿ ಈ ನಗರದಲ್ಲಿ ಇದನ್ನಿಟ್ಟಿದ್ದಾರೆ ಅಂತ? ಸರ್ ಈ ರೋಡು ಎದಕ್ಕಂದ್ರೆ ಇಲ್ಲಿ ರೋಡಿಗೆ ಲೈಟ್ ಇಲ್ಲಲ್ಲ ಸರ್, ಅದಕ್ಕಾಗಿ ಭಾಳಷ್ಟು ಪ್ರಾಬ್ಲಮ್ ಆಗತ್ತೆ ಸರ್. ಅದಲ್ಲದೆ ಇದೊಂದು ಧೂಳದೊಂದು ಭಾಳಷ್ಟು ಯಾರು ದೊಡ್ಡವ್ರು ಬರೋ ಕೂಡ ಹಿಂದೆ ಸರಿ ಆಗತ್ತೆ ಸರ್. ನಮ್ಮ ಬಿಸ್ನೆಸ್ ಕೂಡ ಎಲ್ಲ ಡೆವಲಪ್ಮೆಂಟ್ ಆಗಕ್ಕೆ ಪ್ರಾಬ್ಲಮ್ ಆಗತ್ತ ಸರ್. ಮತ್ತೆ ಶಾಸಕರು ಏನಂತಾರೆ ಇದ್ರ ಬಗ್ಗೆ? ಶಾಸಕರು ಇನ್ನು ನೋಡ್ತೀವಿ ಅಂತ ಹೇಳಕತ್ತಾರ ಸರ್. 100 ಫೀಟ್ ರೋಡ್ ಅದ ಮಾಡ್ತೀವಿ ಅಂತ ಹೇಳಕತ್ತಾರ ಸರ್. ಇನ್ನು ಅದು ಏನು ಬಂದಿಲ್ಲ ಸರ್. ಮತ್ತೆ 2023 ಮತ್ತೊಮ್ಮೆ ಚುನಾವಣೆ ಬಂತು, ಈಗ ಮತ್ತೆ ನಿಮ್ಮ ಹತ್ರ ಬರ್ತಾರ, ಅವ್ರು ಏನು ಹೇಳ್ತೀರಿ? ಮೊದಲು ರೋಡ್ ಮಾಡ್ಬೇಕಂತ ಹೇಳ್ತೀವಿ ಸರ್ ನಾವು. ಫಸ್ಟ್ ರೋಡ್ ಬೇಕು ಸರ್. ಮುಂದಿನ ಕೆಲಸ ಇಲ್ಲಿ ರೋಡ್ ಮಾಡಿದ ಮೇಲೆ ಪ್ರತಿಯೊಬ್ಬರು ಓಟ್ ಹಾಕ್ಬೇಕಂತೇಳಿ ನಾವೇ ಜನಾಂದೋಲನ ಎಲ್ಲ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಂತೇಳಿ ಅದ ನಾವು ಇವ್ರು ಮಾತಾಡಿದ್ವಿ ಇಷ್ಟಕ್ಕೆ ಮುಂಚೆ. ಮೊದಲು ರೋಡ್ ಬಂದ್ ಮಾಡಿಸ್ಬೇಕಂತೇಳಿ ಭಾಳ ಪ್ರಯತ್ನ ಮಾಡಕತ್ತೀವಿ. ನಾವು ಇಲ್ಲಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಈಗ ಅದೇ ಕಾರಣಕ್ಕಾಗಿ ನಾವು ಮಾಡ್ಬೇಕಂತೇಳಿ ನಾವು ರೆಡಿ ಆಗಿವಿ. ಈ 5 ವರ್ಷದಲ್ಲಿ ಹಾಲಿ ಶಾಸಕರು ಶಿವರಾಜ್ ಪಾಟೀಲ್ರ ಅಧಿಕಾರ, ಈ ಅಭಿವೃದ್ಧಿ ತಮ್ಮ ತೃಪ್ತಿ ಇದೆಯಾ ಇಲ್ವಾ ಇದು ನೋಡಿದ್ರೆ? ಸರ್ ರೋಡ್ಗಳೇನು ಅವೆಲ್ಲ ತೃಪ್ತಿ ಆಗಿದೆ, ಈ ಕಡೆ ಮೋಣಿಗಳಲ್ಲಿ ಮಾತ್ರ ಯಾವ ತೃಪ್ತಿ ಆಗಿಲ್ಲ ಸರ್. ಇನ್ನು ಕೆಲಸ ಸಿಕ್ಕಾಪಟ್ಟೆ ಆಗ್ಬೇಕಂತ ಹೇಳ್ತೀರಿ? ಸಿಕ್ಕಾಪಟ್ಟೆ ಆಗಬೇಕು. ಕೆಲವು ಕಡೆ ಇನ್ನು ರೋಡೇ ಇಲ್ಲ, ಅಲ್ಲಿ ಇಲ್ಲೇ ರೋಡ್ ಇಲ್ಲ ಬಗಲಾಗ. ಇನ್ನು ಓಣ್ಯಾಗ ಏನು ರೋಡ್ ಆಗ್ತದೆ ಸರ್? 5 ವರ್ಷ ಮೊದಲೊಂದು JDS ಒಂದು 5 ವರ್ಷ 10 ವರ್ಷ ಆಯ್ತು ಅವ್ರು ಮಾಡಕ್ಕೆ ಸರ್. ಆದರೂ ಇನ್ನೂ ಏನಾಗಿಲ್ಲ. ಹಾಂ, ಅವರೆಲ್ಲೇ ಆ ಕಡೆ ಮಾಡ್ತಿದಾರೆ ಬಜಾರ್ನಾಗ, ಆದರೆ ಇಲ್ಲಿ ಮಾತ್ರ ಏನಿಲ್ಲ. ಹಾಂ, ಮೇನ್ ರೋಡ್ ಅಂತೂ ಈ ರೋಡಿಗೆ ನೀವೇ ಬರ್ತಿದ್ರಲ್ಲ, ಹೆಂಗೆ ಕಾಣ್ತಿದ್ದು ಇದು? ಈ ರೋಡಿಗೆ ಬರ್ಬೇಕಂದ್ರೆ ಯಾವುದನ್ನ ಒಂದು ರೋಗ ತಂದ್ಕೋಬೇಕು ಕನಿಷ್ಠ ಪಕ್ಷ. ಇದು ರಾಯಚೂರು ಏನು ಸಿಟಿಯ ಸೆಂಟ್ರಲ್ ಇರ್ತಕ್ಕಂಥ ಗದ್ವಾಲ್ ರಸ್ತೆಯ ಪರಿಸ್ಥಿತಿ. ಇನ್ನು ಅನೇಕ ಜನ ವ್ಯಾಪಾರಸ್ಥರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಇದರಷ್ಟು ವರಷ್ಟು ಎಲ್ಲಿ ಇಲ್ಲ ರಾಯಚೂರಾಗ. ಗದ್ವಾಲ್ ರೂಟು ಇಲ್ಲಿಂದ ಬಜಾರ್ಲಿಂದ ಇಲ್ಲಿ ತನಕ ಏನಿದೆ ವರಷ್ಟು ರೂಟ್ ಇದೆ. ಹಾಂ, ಯಾರು ಶಾಸಕರು ಇದನ್ನು ಮಾಹಿತಿ ತಾಳ್ತಾ ಇಲ್ಲ, ಯಾರು ಮುಂದೆ ಬರ್ತಾ ಇಲ್ಲ. ಹಾಂ, ಅಲ್ಲ, ನೀವು ಶಾಸಕರಿಗೆ ಇದನ್ನು ಮನವರಿಕೆ ಮಾಡಿಕೊಟ್ಟಿದ್ದೀರಾ? ಮನವರಿಕೆ ಮಾಡಿಕೊಟ್ಟಿವಿ, ಮಾಡ್ತೀವಿ ಅಂತಾರ, ಮಾಡಕ್ಕೆ ಬರ್ತಾರ ಹೋಗ್ತಾರ ಸುಮ್ಕೆ. ಅವ್ರ ಪಾಡಿಗೆ ಅವ್ರು ಬರ್ತಾರ, ನಾವು ಹೇಳಿದಷ್ಟು ಕೇಳ್ತಾರ, ಮತ್ತೆ ಮಾಡಮಂತಾರ. ಈಗ ಮತದಾರರ ಶಕ್ತಿ ಇರ್ತಕ್ಕಂಥದ್ದೇ ಮತ ಆಗ್ತಕ್ಕಂಥದ್ರಲ್ಲಿ ಸರ್ ಎಷ್ಟು ಸರ್ತಿ ಕೇಳಬೇಕು? ಎಷ್ಟು ಸರ್ತಿ? 1 ಸರ್ತಿ 2 ಸರ್ತಿ 3 ಸರ್ತಿ ಎಷ್ಟು ಸರ್ತಿ ಕೇಳಿದ್ರೆ ಬರ್ತೀವಿ ಅಂತಾರ, ಹೋಗ್ತಾರ. ನಾವು ಕೇಳಿದಾಗ ಬರ್ತೀವಿ ಅಂತಾರ, ಮತ್ತೆ ಅವ್ರ ಪಾರಿಗೆ ಅವರು ಹೋಗ್ತಾರ. ಇದು ಇಲ್ಲಿರ್ತಕ್ಕಂಥ ನಿವಾಸಿಗಳ ಮಾತಾಗಿರ್ತಕ್ಕಂಥದ್ದು. ಏನು ದಶಕಗಳಿಂದ ಈ ರಸ್ತೆ ಏನಿದೆ, ಇದು ರಸ್ತೆ ಸುಧಾರಣೆ ಕಂಡಿಲ್ಲ. ಇಲ್ಲಿನ ಧೂಳು ಮುಕ್ತ ವಾತಾವರಣದಿಂದ ನಮ್ಮನ್ನು ಯಾರು ಪಾರು ಮಾಡ್ತಾರೆ, ಅದು ಅವ್ರ ಅಂಥ ನಾಯಕರನ್ನ, ಜನರ ನಾಯಕರನ್ನ ನಾವು ಆರಿಸ್ತರ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಇಲ್ಲಿನ ಜನ ವ್ಯಕ್ತಪಡಿಸ್ತಾರೆ. ನಾನು ಈಗ ಇಲ್ಲಿಂದ ಮತ್ತೊಂದು ಏರಿಯಾಕ್ಕೆ ಇವತ್ತು ಜನಮತವನ್ನು ಪಡೆಯೋದಕ್ಕೆ ತೆರಳ್ತಾ ಇದ್ದೀವಿ. ನಾವೀಗ ರಾಯಚೂರು ನಗರದಲ್ಲಿ ಏಮ್ಸ್ ಸ್ಥಾಪನೆಯಾಗಬೇಕು ಅಂತ ಒತ್ತಾಯ ಮಾಡಿ ಕಳೆದ 279 ದಿನಗಳಿಂದ ಹೋರಾಟ ಮಾಡ್ತಿರ್ತಕ್ಕಂತಹ ಪ್ರತಿಭಟನಾಕಾರರ ಪ್ರತಿಭಟನಾ ಸ್ಥಳದಲ್ಲಿದ್ದೇವೆ. ನಾನು ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಕಳೆದ 5 ವರ್ಷಗಳಿಂದ ಈ ಒಂದು ರಾಯಚೂರು ನಗರದಲ್ಲಿ ಶಾಸಕರಾಗಿ ಅಧಿಕಾರದಲ್ಲಿರ್ತಕ್ಕಂತಹ ಶಿವರಾಜ್ ಪಾಟೀಲ್ರ ಕಾರ್ಯವೈಖರಿ ಮತ್ತೆ ಜೊತೆಗೆ ಈಗ ತಾವು ಹೋರಾಟ ಮಾಡ್ತಿರ್ತಕ್ಕಂಥ ಈ ವಿಚಾರವಾಗಿ ಜನಪ್ರತಿನಿಧಿಗಳು ತಮ್ಗೆ ಎಷ್ಟರ ಮಟ್ಟಿಗೆ ಸ್ಪಂದನೆ ನೀಡ್ತಾ ಇದ್ದಾರೆ, ಈ ಎಲ್ಲ ವಿಚಾರಗಳ ಬಗ್ಗೆ ಹೇಳೋದಾದ್ರೆ ತಮ್ಮ ಅಭಿಪ್ರಾಯ ಏನು? ಒಂದನೇದಾಗಿ ಪ್ರಾದೇಶಿಕ ಅಸಮತೋಲನೆ ನಿವಾರಣೆಗಾಗಿ ನಮಗೆ IITಲಿ ಸ್ಥಾಪನೆ ಆಗಬೇಕಾಗಿತ್ತು. ರಾಜಕೀಯ ಕುತಂತ್ರ, ರಾಜಕೀಯ ದಬ್ಬಾಳಿಕೆಯಿಂದ ಧಾರವಾಡದಲ್ಲಿ ಸ್ಥಾಪನೆ ಆಯಿತು. ಇದಕ್ಕೆ ಕಾರಣ ನಮ್ಮ ಜಿಲ್ಲೆಯ ನಿರ್ವೀರ್ಯತೆ, ನಮ್ಮ ಜಿಲ್ಲೆಯ ಶಾಸಕರ ಒಂದು ಸಂಪೂರ್ಣ ಬೇಜವಾಬ್ದಾರಿತನದಿಂದ ಬಂದಿರತಕ್ಕಂಥ IIT ಕೈತಪ್ಪಿ ಹೋಗೋದಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದು. ಆಮೇಲೆ ಎರಡನೇದಾಗಿ ನಮ್ಮ ಜಿಲ್ಲೆಗೆ ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷಿ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಿದೆ. ಆ ಮಹತ್ವಾಕಾಂಕ್ಷಿ ಅಂತ ಹೆಸರಿಟ್ಟರೆ ಸಾಲದು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಮಹತ್ವಾಕಾಂಕ್ಷಿಯಾಗಿರ್ತಕ್ಕಂಥ ಯೋಜನೆಗಳನ್ನ ಇಲ್ಲಿ ಸ್ಥಾಪನೆ ಮಾಡಲೇಬೇಕು. ಘೋಷಣೆಯಾಗಿ 3 ವರ್ಷ ಆಯಿತು, ಒಂದಾದ್ರೂ ಮಹತ್ವಾಕಾಂಕ್ಷಿಯಾಗಿರ್ತಕ್ಕಂಥ ಯೋಜನೆಗಳು ಇಲ್ಲಿ ಬರಲಿಲ್ಲ. ಇವತ್ತು ಉತ್ತರ ಕರ್ನಾಟಕ ಅಂದ್ರೆ ಹುಬ್ಬಳ್ಳಿ ಧಾರವಾಡದವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಹೈದರಾಬಾದ್ ಕರ್ನಾಟಕ ಅಂದ ಕೂಡಲೇ ಗುಲ್ಬರ್ಗದವರು ದಬ್ಬಾಳಿಕೆ ಮಾಡ್ತಾರೆ. ಇವೆರಡು ಒಂದು ಪ್ರಬಲ ರಾಜಕೀಯ ಶಕ್ತಿಗಳಿಂದ ನಮ್ಮ ರಾಯಚೂರು ಜಿಲ್ಲೆ ಸಂಪೂರ್ಣವಾಗಿ ನಲುಗಿ ಹೋಗಿಬಿಟ್ಟಿದೆ. ಎಲ್ಲವೂ ಇದೆ, ನದಿಗಳು ಇದಾವೆ, ಸಮೃದ್ಧವಾದ ಭೂಮಿ ಇದೆ, ಇಡೀ ನಾಡಿಗೆ ಕರೆಂಟ್ ಕೊಡ್ತಕ್ಕಂಥ ಪವರ್ ಕೇಂದ್ರಗಳು ಇಲ್ಲಿದ್ದಾವೆ. ಆಮೇಲೆ ಚಿನ್ನವನ್ನು ಕೊಡ್ತೇವೆ, ಚಿನ್ನದಂತ ಅಕ್ಕಿಯನ್ನು ಕೊಡ್ತೇವೆ. ಆಮೇಲೆ ಸಮೃದ್ಧವಾಗಿರ್ತಕ್ಕಂಥ ವಿಶಾಲವಾದ ಹತ್ತಿ ಮಾರುಕಟ್ಟೆ ಇದೆ. ಎಲ್ಲವೂ ಇದ್ದು ಯಾವುದೂ ಇಲ್ಲದೆ ಇರತಕ್ಕಂಥ ಒಂದು ದರಿದ್ರ ಪರಿಸ್ಥಿತಿಯಲ್ಲಿ ನಮ್ಮ ರಾಯಚೂರು ಜಿಲ್ಲೆ ಜನ ಬದುಕ್ತಾ ಇದ್ದೇವೆ. ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಕಾರಣ ನಮ್ಮ ಜಿಲ್ಲೆಯಿಂದ ಆಯ್ಕೆ ಆಗಿರ್ತಕ್ಕಂಥ ಜನಪ್ರತಿನಿಧಿಗಳು, ಇಲ್ಲಿಯ ಶಾಸಕರು, MP ಅವರು.
ನಾವೀಗ ರಾಯಚೂರು ನಗರದ ಬಸವನಬಾವಿ ವೃತ್ತದ ಬಳಿ ಇದ್ದೀವಿ. ಈ ವೃತ್ತದಲ್ಲಿ ಸಾಕಷ್ಟು ಜನ ವ್ಯಾಪಾರಿಗಳು ಮತ್ತು ವಾಹನ ಸವಾರರು, ಆಟೋ ಚಾಲಕರು ಸಾಕಷ್ಟು ಜನ ಈ ವೃತ್ತದಲ್ಲಿ ಓಡಾಡ್ತಾರೆ ಮತ್ತು ವ್ಯಾಪಾರಗಳನ್ನು ಕೂಡ ಮಾಡ್ತಾರೆ. ಅವ್ರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನಾವು ಈಗ 5 ವರ್ಷಗಳಲ್ಲಿ ತಾವು ಇಲ್ಲಿ ರಾಯಚೂರು ನಗರದ ತುಂಬೆಲ್ಲ ಓಡಾಡಿದ್ದೀರಾ ಆಟೋ ಚಾಲಕರಾಗಿ. ಇಲ್ಲಿನ ರಸ್ತೆಗಳಾಗಿರ್ಬೋದು, ಇಲ್ಲಿನ ಕುಡಿಯುವ ನೀರಿನ ಸೌಲಭ್ಯ ಆಗಿರ್ಬೋದು ಅಥವಾ ಲೈಟಿಂಗ್ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ಈ 5 ವರ್ಷದಲ್ಲಿ ಇರತಕ್ಕಂಥ ಶಾಸಕರು ಕೆಲಸ ಮಾಡಿದಾರ? ಮಾಡಿದಾರೆ ಸರ್. 5 ವರ್ಷದಾಗ ಎಲ್ಲ ಅಭಿವೃದ್ಧಿ ಆಗೈತೆ ಸರ್. ರೋಡು, ಲೈಟು, ಮತ್ತೆ ನಮಗೆ ಸ್ಲಮ್ದಲ್ಲಿ ಹಕ್ಕುಪತ್ರ ಮತ್ತೆ ಇನ್ನಿತರ ಕೆಲಸಗಳಲ್ಲಿ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟರು ಸರ್. ಇವಾಗ JDS ದಾಗಿದ್ದಾಗ 5 ವರ್ಷ, BJP-ದಾಗ 5 ವರ್ಷ, ಇನ್ನೊಂದು 5 ವರ್ಷ ಕೊಟ್ಟರೆ ಇನ್ನೂ ಅಭಿವೃದ್ಧಿ ಮಾಡ್ತೀನಿ ಅನ್ನಕತ್ತಾರೆ ಸರ್. ಅದನ್ನ ಎಲ್ಲ ಅದು ಕೈಗಾರಿಕಾ ಉದ್ಯಮಗಳನ್ನ ತರಿಸೋದು, ರಿಂಗ್ ರೋಡ್ ಮಾಡಿಸೋದು ಎಲ್ಲ ಆಶ್ವಾಸನ ಹೇಳಕತ್ತಾರೆ ಸರ್ MLA ಸಾಹೇಬರು. ರಾಯಚೂರು ನಗರ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕಂಡಿದೆ? ತಮಗೆ ಏನ್ ಅನಿಸ್ತದೆ ಅಭಿವೃದ್ಧಿ ಬಗ್ಗೆ? 60% ಆಗ್ಯದ ಇನ್ನು ರಾಯಚೂರಲ್ಲಿ ಏನೇನು ಆಗಬೇಕು ಅಂತಕ್ಕಂಥ ಕನಸುಗಳಿದಾವೆ? ಇನ್ನು ರೋಡ್ಗಳು ಸ್ವಲ್ಪ ಚಲೋ, ಗಲಿಗೆ ಓಣಿಗಳಲ್ಲಿ ಚಲೋ ಆಗ್ಬೇಕು. ಮೇನ್ ರೋಡಲ್ಲಿ ಚಲೋ ಆಗ್ಯಾವ, ಇನ್ನು ಓಣಿಗಳಲ್ಲಿ ಚಲೋ ಆಗ್ಬೇಕು. ಮತ್ತೆ ಸರ್ ಕುಡಿಯುವ ನೀರಿನ ಸೌಲಭ್ಯ ಈಗ ಆದ ಸ್ವಲ್ಪ ಪರವಾಗಿಲ್ಲ, ಮೊದಲು ಇಲ್ಲ, ಇದು ಸ್ವಲ್ಪ ಪರವಾಗಿಲ್ಲ, ಚಲೋ ಆಗ್ತದೆ. ಏನೇ ಸ್ಯಾಂಕ್ಷನ್ ಆದ್ರೂ ರೈತರಿಗಾದ್ರೂ ಬಳಿ ಧಾರವಾಡ ಬೇರೆ ಕಡೆ ಕೊಡ್ತಾ ಇದೆ. ಅದೊಂದು IIT ಆಗಿ ಏನಾಗಲಿ ಅದು ಇಂಪ್ರೂವ್ಮೆಂಟ್ ಆಗೋಲ್ಲ. ಇವು ಉಳಿಕಿದ ರೋಡ್ ಗೀಡು ಎಲ್ಲ ಚಲೋ ಮಾಡ್ತಾ ಇದ್ದಾರೆ, ಚಲೋ ಆಗಿದೆ. ಎಜುಕೇಶನ್ ಬಗ್ಗೆ ಬಹಳಷ್ಟು ಹಿಂದೆ ಬಿದ್ದೀವಿ ನಾವು. ಸರ್ ಈಗ ರಾಜಕೀಯ ನಾಯಕರು ಏನಿದಾರಲ್ಲ ಅವರ ಇಚ್ಛಾಶಕ್ತಿ ಇರಬೇಕಾಗುತ್ತೆ ಎಜುಕೇಶನ್ ಅಂದ್ರೆ. ಸೊ ಅವರ ಇಚ್ಛಾಶಕ್ತಿ ಕೊರತೆಯಿಂದ ನಮ್ಮ ರಾಯಚೂರು ಈಗ ನಾವು ನೋಡೋ 20 ವರ್ಷದಿಂದ ಯಾರು ಇಚ್ಛೆ ತೋರಿಸೋವಲ್ದು. ಈ ಎಜುಕೇಶನ್ ಬಗ್ಗೆ ಯಾರು ತೋರಿಸೋವಲ್ದು. ಯೂನಿವರ್ಸಿಟಿ ಅವ್ರದ್ದು ಇದೈತೆ ಅಂತಂದು ಇಂಪ್ರೂವ್ಮೆಂಟ್ ಆಗಬಾರ್ದು ಅಂತಂದು ಮಾಡಕತ್ತರು, ಏನೋ ಗೊತ್ತಿಲ್ಲ. ಆದರೂ ಇಂಪ್ರೂವ್ಮೆಂಟ್ ಎಜುಕೇಶನ್ ಬಗ್ಗೆ ಏನೂ ಆಗಿಲ್ಲ. ನಮಗಂತೂ ತೃಪ್ತಿ ತಂದಿದೆ. ಇನ್ನು ಭಾಳಷ್ಟು ಕೆಲಸ ಈಗಾಗಲೇ ಸ್ವಲ್ಪ ಬೆಳವಣಿಗೆ ಮಾಡಿದ್ದಾರೆ, ರೋಡು ಅವೆಲ್ಲ. ಇನ್ನು ನಮ್ಮಲ್ಲಿ ಏಮ್ಸ್ ಬರೋದೈತೆ ಮೇಜರು. ರಾಯಚೂರು ಜಿಲ್ಲೆ ಭಾಳ ಹಿಂದುಳಿದ ಜಿಲ್ಲೆ ಇದು. ಇದಕ್ಕೆ ನಾವು ಭಾಳಷ್ಟು ಹೋರಾಟನೂ ಮಾಡಿವಿ ಏಮ್ಸ್ ಪರವಾಗಿ. ಎಲ್ಲ MLAಗಳು, ಮಿನಿಸ್ಟ್ರುಗಳು ಎಲ್ಲರೂ ಬಂದು ಆಶ್ವಾಸನೆ ಮಾಡ್ಯಾರ, ಮುಖ್ಯಮಂತ್ರಿಗಳಿಗೂ ಆಶ್ವಾಸ ಮಾಡ್ಯಾರ. ಇದನ್ನ ಇನ್ನೇ ಉಪವಾಸ ಸತ್ಯಾಗ್ರಹನೂ ಮಾಡಕತ್ತಾರ. ಒಳ್ಳೆ ಇದು ಸರ್, ಅದು ನಮ್ಗೆ ರಾಯಚೂರಿಗೆ ಬಂದರೆ ಒಳ್ಳೇದಾಗ್ತದೆ ಅಂತ ನಮ್ಮಲ್ಲಿ. ಅಂದರೆ ಎಲೆಕ್ಷನ್ ಬಂದಾಗ ಅಷ್ಟೇ ಬಂದು ಏನಾದರೂ ಮಾಡಿ ಹೋಗ್ತಾರೆ. ಮತ್ತು ಯಾರಾದರೂ ಲೈಕ್ ಬೊಮ್ಮಾಯಿ ಅವ್ರು ಬರ್ತಿದ್ದಾರೆ ರಾಯಚೂರಿಗೆ ಅಂತಂದರೆ ಅವಾಗ ಒಂದಿಷ್ಟು ಏನಾದರೂ ಕ್ಲೀನ್ ಮಾಡ್ತಾರೆ. ಬಿಟ್ಟರೆ ಯಾವಾಗ ಹೆಂಗಿರುತ್ತಾ ಹಂಗೆ ಇರುತ್ತಾ 5 ಇಯರ್ಸ್ ಹಂಗೆ. ಎಲೆಕ್ಷನ್ ಬಂದಾಗ ಮಾತ್ರ ಬಂದುಬಿಡ್ತಾರೆ ಏನಾದರೂ ಮಾಡಮು ಅಂತ. ರಾಯಚೂರು ನಗರಕ್ಕೆ ಎಂಥ ನಾಯಕರು ಬೇಕಂತ ಇಲ್ಲಿ ಅಂದರೆ ಸರ್ ಜಾಸ್ತಿ ಸ್ಕ್ಯಾಮ್ಸ್ ನಡೀತಾ ಇದ್ದಾವೆ ನಮ್ಮ ರಾಯಚೂರು ಡಿಸ್ಟಿಕಲ್ಲಿ ಕೂಡ. ಸೊ ಅದನ್ನು ತಡೆಗಟ್ಟಬೇಕು ಅಂತ ನಮಗೊಂದು ನಾಯಕ ಬೇಕು ಅಂತ ನಾನು ಇಷ್ಟಪಡ್ತೀನಿ ಸರ್. ನೋಡಿದ್ರಲ್ಲ, ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮೇಲೆ ಈ ಕ್ಷೇತ್ರದ ಜನರಿಟ್ಟಿರುವ ನಿರೀಕ್ಷೆಗಳನ್ನ ಹಾಗೂ ಮುಂಬರುವ ಜನನಾಯಕನ ಬಗ್ಗೆ ಈ ಕ್ಷೇತ್ರದ ಜನ ಕಟ್ಟಿಕೊಂಡಿರುವ ಕನಸುಗಳನ್ನ ಹೇಗೆ ಜನಮನ ಮತ ಕಾರ್ಯಕ್ರಮದ ಮೂಲಕ ಹಂಚಿಕೊಂಡ್ರು ಅನ್ನೋದನ್ನ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಧಾನಸಭಾ ಕ್ಷೇತ್ರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.